ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಆರ್ ಅಶೋಕ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಜನರ ಪರಿಹಾರ ಇನ್ನೂ ಜಾಸ್ತಿ ಕೊಡಬೇಕು ಪರಿಹಾರವನ್ನ ಅನ್ನುವಂಥ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ. ನೋಡಿ, ಇವರು 25 ಲಕ್ಷ ಅಂತ ಇದ್ದಾರೆ, CT ರವಿ 50 ಲಕ್ಷ ಅಂದರು, ರಾಮುಲು 10 ಲಕ್ಷ ಅಂದರು, ಇವರು 25 ಲಕ್ಷ ಅಂತಿದ್ದಾರೆ. ಆದರೆ ಬೆಳಗ್ಗಿನಿಂದ ಟಿವಿನಲ್ಲಿ ಕೂಡ ಆಗ್ರಹ ಮಾಡ್ತಾ ಇದೆ. ಯಾಕಂದರೆ ತುಂಬ ಕಡುಬಡವರೇ ಇದ್ದಾರೆ. ಪರಿಹಾರದ ಧನವನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಪಾಪ ಹೆಲ್ಪ್ ಆಗುತ್ತೆ ಅವರಿಗೆ. ಬಂದನು ಆ ಕಡೆ ಬೈಕ್ ಬತ್ತಿತ್ತು, ಈ ಕಡೆಯಿಂದ ಬಂದು ರೈಟ್ ಸೈಡ್ ಕಳ್ಕೊಂಡು ಇವತ್ತು ಅನಾಹುತ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಒಳ್ಳೆಯದಲ್ಲ. ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನಾವು ಯಾವ್ಯಾವುದಕ್ಕೋ ದುಡ್ಡು ಕೊಟ್ಟಿದ್ದೀರಿ. ನಾವು ಕೇರಳ ಘಟನೆ ಆದಾಗೂ ಕೊಟ್ಟಿದ್ದೀರಿ, ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀರಿ. ಅಟ್ಲೀಸ್ಟ್ ಒಂದು 25 ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತದೆ, ಬದುಕೋಕ್ಕೆ ಅವಕಾಶ ಆಗ್ತದೆ. ಸತ್ತಿರೋರು ಭಾಳಷ್ಟು ಜನ ಯುವಕರು ಸತ್ತಿದ್ದಾರೆ. ಗಣಪತಿ ಹಬ್ಬ ಅಂದರೆ ಯುವಕರೇ ಹೆಚ್ಚಾಗಿ ಬರೋವಂಥದ್ದು, ಯುವಕರು ಮಕ್ಕಳು. ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ. ಅಂದರೆ ರಾಜ್ಯ ಸರ್ಕಾರ ಒಂದು 25 ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ. ಈಗ ಪ್ರಪೋಸಲ್ ಮಾಡಿ ಸರ್ಕಾರ ಒಂದು 25 ಲಕ್ಷ ಕೊಡಲಿ ಅವ್ರಿಗೆ. ಮತ್ತು ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಭರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ. ಇನ್ನು BJP ನಾಯಕರು ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದರೆ ಅವರಲ್ಲೇ ಕ್ಲಾರಿಟಿ ಇಲ್ಲ. ಒಬ್ಬರು 50 ಲಕ್ಷ ಅಂತಾರೆ, ಒಬ್ಬರು 10 ಲಕ್ಷ ಅಂತಾರೆ. CT ರವಿ 50 ಲಕ್ಷ ಕೊಡಿ ಅಂತ ಹೇಳಿದ್ದಾರೆ. ಹಿಮ್ಸ್ ಆಸ್ಪತ್ರೆ ಬಳಿ CT ರವಿ ಮಾತಾಡಿದ್ರು. ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಿ 50 ಲಕ್ಷ ಕೊಡಿ ಅನ್ನುವಂಥ ಆಗ್ರಹ. ಇನ್ನು ಈ ಕಡೆಗೆ ರಾಮುಲು ಮಾತಾಡಿದ್ದಾರೆ. ರಾಮುಲು 10 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಹೆಲ್ಪರ್ ಗಾಡಿ ಓಡಿಸ್ತಾ ಇದ್ದ, ಡ್ರೈವರ್ ಮದ್ಯಪಾನ ಮಾಡಿ ಮಲಗಿದ್ದ, ಹೆಲ್ಪರ್ ಗಾಡಿ ಓಡಿಸ್ತಾ ಇದ್ದ. ಇದು ಈ ಸತ್ಯ ಪೊಲೀಸ್ ತನಿಖೆಯಿಂದ ಹೊರಗಡೆ ಬರಬೇಕು ಅಂತ ಕೂಡ CT ರವಿ ಆಗ್ರಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ, ಉಳಿದವ್ರ ಬೇಡಿಕೆ. ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ. ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH